ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಾವು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟರ್ ಸರ್ ಬಂದಿರೋ ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತಾ, ಹಾಗೂ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಸಹ ಬಂದಿರ್ತಾರೆ, ಅವ್ರಿಗೂ ಸಹ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಬಂತ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ, ಹಾಗೂ ಈ ಮಂಡ್ಯ ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ SC/ST ಸಮುದಾಯದ ಮುಖಂಡರುಗಳು ಬಂದು ತಮ್ಮ ಕುಂದುಕೊರತೆ ಸಭೆಗೆ ಹಾಜರಾಗಿರ್ತಾರೆ. ಅವ್ರಿಗೂ ಸಹ ನಮ್ಮ ಮಂಡ್ಯ ಜಿಲ್ಲಾ ವತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ಸ್ವಾಗತ ಕೋರಿದ ಡಿವೈಎಸ್ಪಿ ಸರ್ ಅವರಿಗೆ ವಂದನೆಗಳು. ಈಗ ದಿನಾಂಕ 4/11/2025 ನಡೆದ ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳ ಬಗ್ಗೆ ಅನುಪಾಲನಾ ವರದಿಯನ್ನು ಶ್ರೀ ವಿವೇಕಾನಂದ KRS ವೃತ್ತ ನಿರೀಕ್ಷಕರು ತಮ್ಮ ಮುಂದೆ ಮಂಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 4/11/2025 ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ SC/ST ಸಭೆಯ ಚರ್ಚಿಸಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಅನುಪಾಲನಾ ವರದಿ. ಶ್ರೀ ವೆಂಕಟಗಿರಿಯವರು DSS ರಾಜ್ಯಾಧ್ಯಕ್ಷರು ಇವರು ಮಾತನಾಡಿ, DYSP ಮತ್ತು PI/PSI ರವರು ಠಾಣಾ ಮಟ್ಟದಲ್ಲಿ ಸಭೆ ಮಾಡಿರುವ ಬಗ್ಗೆ ಮಾಹಿತಿಯನ್ನು ಕೋರಿರುತ್ತಾರೆ. ಈ ಹಿಂದೆ ಕೌಂಟರ್ ಕೇಸ್ ಮಾಡಿರುವುದು ನ್ಯಾಯಸಮ್ಮತವಾಗಿರುವುದಿಲ್ಲ ಹಾಗೂ ಕೂಡಲೇ ಪರಿಶೀಲಿಸಿ ಮುಕ್ತಾಯಗೊಳಿಸಲು ಅಗತ್ಯ ಕ್ರಮ ವಹಿಸುವಂತೆ ಕೋರಿರುತ್ತಾರೆ. ಪೊಲೀಸ್ ಠಾಣೆಗಳಲ್ಲಿ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ದೂರುಗಳನ್ನು ಸ್ವೀಕರಿಸದೆ DYSP SP ರವರಿಗೆ ಕೇಳಬೇಕೆಂದು ತಿಳಿಸುತ್ತಾರೆ ಮತ್ತು ದೂರು ಕೊಟ್ಟ 3-4 ದಿನಗಳ ನಂತರ ಪ್ರಕರಣಗಳು ದಾಖಲಾಗ್ತಾ ಇರುತ್ತದೆ. ಇದು ಸರಿಯಾದ ಕ್ರಮವಾಗಿರುವುದಿಲ್ಲ ಅಂತ ಹೇಳಿ ತಿಳಿಸಿರುತ್ತಾರೆ. ಮತ್ತೆ ತನ್ನ ಹೆಸರಿನಲ್ಲಿರುವ ಜಮೀನಿನ ಈ ಸ್ವತ್ತನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿದ್ದು ಈ ಸಂಬಂಧ PDO ರವರ ಮೇಲೆ ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. ಅಲ್ಲದೆ ದಲಿತರಿಗೆ ಸಂಬಂಧಿಸಿದ ಜಮೀನುಗಳು ಬೇರೆಯವರಿಗೆ ವರ್ಗಾವಣೆ ಮಾಡುತ್ತಿದ್ದು ರೆವಿನ್ಯೂ ಇನ್ಸ್ಪೆಕ್ಟರ್ PDO ರವರ ಮೇಲೆ ಹೇಗೆ ಪ್ರಕರಣಗಳು ದಾಖಲಿಸುತ್ತಿಲ್ಲವೆಂದು ಕೋರಿರುತ್ತಾರೆ. ದೌರ್ಜನ್ಯ ಪ್ರಕರಣಗಳಿಗೆ ಮಾತ್ರ ಸಂಬಂಧಿಸಿದಂತೆ ಪ್ರತ್ಯೇಕ ಸಭೆಯನ್ನು ಮಾಡಿ ದಲಿತ ಮುಖಂಡರುಗಳನ್ನು ಸಭೆಗೆ ಆಹ್ವಾನಿಸಿದ್ದಲ್ಲಿ ದಲಿತರನ್ನು ಯಾವ ರೀತಿ ಪರಿಗಣನೆ ಮಾಡುತ್ತಾರೆ ಎಂಬುದರ ಬಗ್ಗೆ ಎಲ್ಲರಿಗೂ ಅರಿವು ಬರುತ್ತದೆ ಅಂತ ಹೇಳಿ ತಿಳಿಸಿರುತ್ತಾರೆ. ಹಾಗೂ DCRE ಪೊಲೀಸ್ ಠಾಣೆಗಳು ಎಲ್ಲೂ ಯಾವ FIR ದಾಖಲು ಮಾಡ್ತಾ ಇಲ್ಲ, ಮತ್ತೆ ಪರಿಣಾಮಕಾರಿಯಾಗಿ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇಲ್ಲ, ಅವಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ತದೆ ಅಂತ ಹೇಳಿ ತಿಳಿಸಿರುತ್ತಾರೆ. ಅದರಿಂದ ದೌರ್ಜನ್ಯ ಪ್ರಕರಣಗಳ ತನಿಖೆಯನ್ನು ನಡೆಸಲು ಓರ್ವ ಅಪರ ಪೊಲೀಸ್ ಅಧೀಕ್ಷಕರ ದರ್ಜೆಯ ಅಧಿಕಾರಿಯನ್ನು ನೇಮಕ ಮಾಡುವಂತೆ ಕೋರಿರುತ್ತಾರೆ. ಮತ್ತು ರೌಡಿ ಹಾಡೆಗಳನ್ನು SC/ST ವರ್ಗದವರ ಮೇಲೆ ರೌಡಿ ಹಾಡೆಗಳನ್ನು ತೆರೆಯುವ ಪಟ್ಟಿಯನ್ನು ಹಾಜರುಪಡಿಸುವಂತೆ ಹಾಗೂ ಅವು ಸೂಕ್ತವಾಗಿದ್ದಂತೆ ಏನಾದರೂ ಅವರು ರೌಡಿ ಚಟುವಟಿಕೆಗಳಿಂದ ಇದ್ದಂಥ ಪಕ್ಷದಲ್ಲೂ ಅಥವಾ ಸಾಮಾನ್ಯ ಹೋರಾಟದ ಇದ್ದಂಥ ಪ್ರಕರಣಗಳಲ್ಲಿ ರೌಡಿ ಹಾಡೆ ತೆಗೆದಿದ್ರೆ ಅದನ್ನು ಕೈ ಬಿಡಬೇಕು ಅಂತ ಹೇಳಿ ಕೋರಿಕೊಂಡಿರುತ್ತಾರೆ. ಇದಕ್ಕೆ ಅನುಪಾಲನಾ ವರದಿ ಉಪವಿಭಾಗದ ಠಾಣೆಗಳಲ್ಲಿ ಪ್ರತಿ ತಿಂಗಳು ಠಾಣಾ ಮಟ್ಟದಲ್ಲಿ SC/ST ಸಭೆಗಳನ್ನು ನಡೆಸಲು ಬಂದೋಬಸ್ತ್ ಇನ್ನಿತರೆ ತುರ್ತು ಸಂದರ್ಭಗಳಲ್ಲಿ ಸಭೆಯನ್ನು ಆಯೋಜಿಸಲು ಸಾಧ್ಯವಾಗಿರುವುದಿಲ್ಲ. ಇನ್ನು ಮುಂದೆ ಪ್ರತಿ ತಿಂಗಳು ಸಭೆಯನ್ನು ಆಯೋಜಿಸಲಾಗುವುದು ಮತ್ತು ಈ ಸಂಬಂಧ ಅಧಿಕಾರಿಗಳಿಗೆ ಸೂಕ್ತ ತಿಳುವಳಿಕೆ ನೀಡಲಾಗಿರುತ್ತದೆ. ಉಪವಿಭಾಗದ ಠಾಣೆಗಳಿಗೆ ಯಾವುದೇ ದೂರು ಬಂದಲ್ಲಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡು ತಕ್ಷಣ ಕಾನೂನಿನಂತೆ ಕ್ರಮ ಜರುಗಿಸುವಂತೆ ಸೂಚಿಸಲಾಗಿರುತ್ತದೆ. ಯಾವುದೇ ದೂರನ್ನು ಮುಂದೂಡಲಾಗುತ್ತಿರುವುದಿಲ್ಲ ಹಾಗೂ SP DSP ರವರಿಗೆ ಕೇಳಬೇಕು ಅಂತ ಹೇಳಿ ಕೂಟರು ಹೇಳಿದಂತೆ ಸೂಕ್ತ ತಿಳುವಳಿಕೆಯನ್ನು ನೀಡಿರುತ್ತದೆ. ಈ ಸಂಬಂಧ ಯಾವುದೇ ಮಾಹಿತಿ ಬಂದಿರುವುದಿಲ್ಲ. ಮತ್ತು ತಕ್ಷಣ ಯಾವುದಾದ್ರೂ ಇಂತಹ ದೌರ್ಜನ್ಯ ಪ್ರಕರಣಗಳು ವರದಿಯಾದರೆ ತಕ್ಷಣ ಕಾನೂನಿನ ಕ್ರಮ ಜರುಗಿಸಲು ಸೂಚಿಸಲಾಗಿದೆ. ಮತ್ತೆ ಗಂಗರಾಜ್ ಅಂಬೇಡ್ಕರ್ ಪೀಪಲ್ ಪಾರ್ಟಿ ಅಂಕೆರೆ ಅವರು ಮಾತನಾಡಿ, ಇದ್ರ ಬಗ್ಗೆ ಡಿಸ್ಕಷನ್ ಆಗಿ ಟೈಮ್ ಡ್ರಾಗ್ ಆಗ್ಬಿಡುತ್ತೆ. ಈ ಪೂರ್ತಿ ಓದ್ಬಿಡ್ಲಿ, ಆಮೇಲೆ ನೀವು ಮಾತಾಡಿ. ಯಾಕಂದ್ರೆ ಬರೀ ಈ ಡಿಸ್ಕಷನ್ ಅಲ್ಲೇ ಟೈಮ್ ಕಿಲ್ ಆಗ್ಬಿಡ್ತದೆ. ಹೌದಾ?
ಹೆಸರು ಮತ್ತೆ ವಿಚಾರ ಹೇಳಿ, ನೀವು ಏನೇನು ಕ್ರಮ ವಹಿಸಿದಿಲ್ಲ ಈ ಪಾರ್ಟಿಗೆ ಹೇಳಿ ಅಂತ ಆಯ್ತು. ಅರ್ಥ ಆಯ್ತಾ? ಸಾಲ್ವ್ ಮಾಡಿ Yes, sir. ನೀವು ಕ್ರಮ ಕೈಗೊಂಡದ್ದು ಮಾತ್ರ ಜಾಸ್ತಿ ಓದಿ ಅಂತ. ಓಕೆ. ಶ್ರೀ ಗಂಗರಾಜು ಅಂಬೇಡ್ಕರ್ ಪೀಪಲ್ ಪಾರ್ಟಿ ಹಂಕೆರೆ ಅವರು ಮಾತನಾಡಿ, ತಾಲೂಕಿನ ತಗ್ಗಳ್ಳಿಪುರ ಗ್ರಾಮದ ಸರ್ವೆ ನಂಬರ್ 32/5ರಲ್ಲಿ ಜಮೀನಿನ ಮಾಲೀಕರಾದ ಗವಿ ಸಿದ್ದಯ್ಯರವರ ಗದ್ದೆಯನ್ನು ಭತ್ತದ ಬೆಳೆ ಬೆಳೆದಿದ್ದು ಇದನ್ನು ಕೆಂಚಪ್ಪ ಮಹೇಶ್ ಅವರು ಸೇರಿಕೊಂಡು ಬೆಳೆ ನಾಶ ಮಾಡಿರುತ್ತಾರೆ. ಈ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿರೋದಿಲ್ಲ ಅಂತ ಹೇಳಿ ಅವರ ಸಮಸ್ಯೆ ತಿಳಿಸಿರುತ್ತಾರೆ. ತಗ್ಗಳ್ಳಿಪುರದ ಗ್ರಾಮ ಸರ್ವೆ ನಂಬರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 353/2025 SC/ST ದೌರ್ಜನ್ಯ